Hi everyone. So last previous class discussing about circles and theorem. ಕಳೆದ ವಿಡಿಯೋಗಳಲ್ಲಿ ನಾವು ವೃತ್ತಗಳು ಮತ್ತು ಪ್ರಮೇಯಗಳನ್ನು ನೋಡಿದ್ವಿ, ಎರಡು ಪ್ರಮೇಯನ. ಇಂದು ನಾವು ಸ್ಟ್ಯಾಟಿಸ್ಟಿಕ್ಸ್, ಅಂಕಿಅಂಶಗಳು ಅಥವಾ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಈ ಒಂದು ಅಭ್ಯಾಸದಲ್ಲಿ ಅಂದರೆ ಈ ಒಂದು ಚಾಪ್ಟರ್ನಲ್ಲಿ ಕೆಲವೊಂದು ಅಭ್ಯಾಸ ಲೆಕ್ಕಗಳನ್ನು ಮಾಡೋಣ. ಪರೀಕ್ಷಾ ದೃಷ್ಟಿಯಿಂದ ಸ್ವಲ್ಪ ಈ ಅಭ್ಯಾಸಗಳನ್ನು ಮುಂದುವರಿಸ್ತಾ ಇದ್ದೀನಿ. ಸೊ ಈ ವಿದ್ಯಾರ್ಥಿಗಳು ಇದರ ಸದುಪಯೋಗನ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ. ಸೊ ಇಲ್ಲಿ ಕ್ವಶನ್ ನಂಬರ್ 1 ಏನು ಹೇಳ್ತಿದೆಯಪ್ಪ ಅಂದರೆ, ದ ಮಾರ್ಕ್ಸ್ ಒಬ್ಟೈನ್ಡ್ 5 ಸ್ಟೂಡೆಂಟ್ಸ್ ಆಫ್ 10th standard of a certain school in a maths paper given below. Find the median of the students ಅಂತ ಇದೆ. ಒಂದು ಶಾಲೆಯ 5 ವಿದ್ಯಾರ್ಥಿಗಳು ಅಂಕಗಳು ಈ ಕೆಳಕಂಡಂತೆ ಇದೆ. ಸರಿ, ಈ ಅಂಕಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಕ್ಲಿಯರಾ? ಸೊ ಅಂಕಗಳನ್ನು ನಾವು ಬರ್ಕೋಬೇಕಾದ್ರೆ ಈ ರೀತಿ ಕಾಲಮ್ ಹಾಕ್ಕೊಟ್ಟಿರ್ತಾನೆ. ಎಕ್ಸ್ ಕಾಲಮ್ ಬರ್ಕೋತಾ ಇದ್ದೀನಿ ನಾನು. 67, 65, 71, 57, 45. ನಾನು ಇಲ್ಲಿ ಕೆಲವು ಅಂಕಿಗಳನ್ನು ಮಾತ್ರ ಬರ್ಕೊತಾ ಇದ್ದೀನಿ. ನಿಮಗೆ ಈಸಿಯಾಗಿ ಬೇಗ ಅರ್ಥ ಆಗೋ ಥರ ಸರಳವಾಗಿ ಬಿಡಿಸೋ ಉದ್ದೇಶದಿಂದ ಈ ರೀತಿ ಬರ್ಕೊತಾ ಇದ್ದೀನಿ. ಸೊ ಈ ಥರ ಕೊಟ್ಟಿರೋ ಕಾಲಮ್ಗಳನ್ನು ನಾವು ರೋನಲ್ಲಿ ಬೇಕಾದ್ರೂ ಟ್ರೈ ಮಾಡ್ಬೋದು, ವರ್ಟಿಕಲ್ ಆಗಬೇಕಾದ್ರೂ ಟ್ರೈ ಮಾಡ್ಬೋದು. ಈ ರೀತಿ ಕಾಲಮ್ ಹಾಕೋಬೇಕಾಗುತ್ತೆ. ಫಸ್ಟ್ ಕಾಲಮ್ ಎಕ್ಸ್ ಅಂದರೆ ಅರ್ಥ ಇದು ಅಂಕಗಳು ಅಥವಾ ಮಾರ್ಕ್ಸ್ ಅಂತ ಬರ್ಕೋತೀವಿ. ಈ ಕಾಲಮ್ನ ಈ ಥರ ಬರ್ಕೊಳ್ಳಿ. 67, 65, 71, 57, 45. ಸೊ ಮೊದಲು ಈ ಥರ ಕಾಲಮ್ ಹಾಕಿದ ಮೇಲೆ ಅದಕ್ಕೆ ನೀವು ಲೈನನ್ನು ಡ್ರಾನ್ ಮಾಡಿ. ಈ ಕಾಲಮ್ಗೆ ಲೈನ್ ಹಾಕೋಬೇಕು. ಲೈನ್ ಡ್ರಾನ್ ಮಾಡಿ. ಸೊ ಈ ಅಂಕಗಳನ್ನು ಇದನ್ನು ನಾವು ಇಂಡಿವಿಜುವಲ್ ಸೀರೀಸ್ ಅಂತಲೂ ಕೂಡ ಕರೀತಾರೆ. ಅವರ್ಗೀಕೃತ ಪ್ರಾಪ್ತಾಂಕ ಪಟ್ಟಿ ಅಂತ ಹೇಳ್ತೇವೆ. ಅವರ್ಗೀಕೃತ ಪ್ರಾಪ್ತಾಂಕ ಪಟ್ಟಿ ಅಂತ ಕರಿತೇವೆ. ಇದನ್ನು ಮೊದಲು ಆ್ಯಡ್ ಮಾಡ್ಕೋಬೇಕೆಲ್ಲನೂ. ಇದನ್ನೆಲ್ಲ ಕೂಡ್ಕೊಳ್ಳಿ. ಫಸ್ಟು ಇಲ್ಲಿ 5, 10, 15, 15 ಸಾರಿ 5, 5, 10, 10, 17, 17, 1, 18, 23, 2, 25. ಕ್ಲಿಯರಾ? ಅರ್ಥ ಆಯ್ತಾ? 5, 4, 9, 9, 15, 15, 10, 30, 305. ಇದನ್ನು ನಾವು ಕೂಡ್ತೀವಲ್ಲ, ಈ ಕೂಡಿದ್ದನ್ನು ನಾವು ಈ ಥರ ಸಿಂಬಲ್ ಬರಿತೀವಿ. ಇದಕ್ಕೆ ಸಿಗ್ಮಾ ಎಕ್ಸ್ ಅಂತ ಕರೀತಾರೆ. ಇದನ್ನು ಸಿಂಬಲ್ ಬರಿತೀವಿ. ಇದನ್ನು ಸಿಗ್ಮಾ ಎಕ್ಸ್ ಅಂತ ಕರಿತೇವೆ. ಕ್ಲಿಯರಾ? ಸಿಗ್ಮಾ ಎಕ್ಸ್ ಅಂತ ಹೇಳ್ತೇವೆ. ಸೊ ಈಗ ಇದಕ್ಕೆ ನಾವು ಮೀನ್ ಕಂಡುಹಿಡಿಯಬೇಕು. ಮೀನ್ ಅಂತ ಬರ್ಕೊತೀವಿ. ಕನ್ನಡದಲ್ಲಿ ಸರಾಸರಿ, ಎರಡು ಮೀಡಿಯಮ್ಮರಿಗೆ ಅನುಕೂಲ ಆಗಲಿ ಅಂತ 2 ಮೀಡಿಯಮ್ ವಿವರಣೆಯನ್ನು ಬರಿತಾ ಇದ್ದೀನಿ. ಸರಾಸರಿ ಇದಕ್ಕೆ ಸಿಗ್ಮಾ ಎಕ್ಸ್ ಬೈ ಎನ್ ಅಂತ ಕರಿತೀವಿ. ಸಿಗ್ಮಾ ಎಕ್ಸ್ ಬೈ ಎನ್ ಅಂತ ಕರಿತೀವಿ. ಕ್ಲಿಯರಾ? ಅರ್ಥ ಆಯ್ತಾ? ಸೊ ಈ ರೀತಿ ಬರೆದಾಗ ಎನ್ ಅಂದರೆ ಯಾವುದು? ನಂಬರ್ಸ್. ನಾನು ಹೇಳಿದ್ದಾನೆ 5 ಸ್ಟೂಡೆಂಟ್ಸ್ ಅಂತ ನೋಡಿ, 5 ವಿದ್ಯಾರ್ಥಿಗಳು ಅಂತ. ಅಲ್ಲಿಗೆ ಎನ್ ಬೆಲೆ ಎಷ್ಟಿದೆ? ಇಲ್ಲಿ 5 ಇದೆ. ಸಿಗ್ಮಾ ಎಕ್ಸ್ ಬೆಲೆ ಎಷ್ಟಿದೆ ನೋಡಿ. ಈಗ ಸಿಗ್ಮಾ ಎಕ್ಸ್ ಬೆಲೆ 305 ಇದೆ. ಕ್ಲಿಯರಾ? ಅರ್ಥ ಆಯ್ತಾ? ಈಗ ಇದಕ್ಕೆ ಈಕ್ವಲ್ಸ್ ಹಾಕಿದ್ದೀನಿ. ಸಿಗ್ಮಾ ಎಕ್ಸ್ ಅಂದರೆ ಟೋಟಲ್ ಮಾಡಿದ್ದೀವಲ್ಲ, ಇವನ್ನ ಕೂಡಬೇಕು. ಒಟ್ಟಿಗೆ ಎಲ್ಲ ಅಂಶಗಳನ್ನು ಕೂಡಿದರೆ ಬರೋದೆ ಟೋಟಲ್ ಅದು. ಸೊ ಸಿಗ್ಮಾ ಎಕ್ಸ್ ಎಷ್ಟಿದೆ ನೋಡಿ, 305 ಇದೆ.
ಬೈ ಎನ್ ಎಷ್ಟಿದೆ ನೋಡಿ 5. ಇದರಿಂದ ಡಿವೈಡ್ ಮಾಡಿ. ಇದನ್ನು ನೀವು ಈಗ 5 ಹೊಡೀರಿ. 5 6 30, 5 1 5. ಸೊ ಅಲ್ಲಿಗೆ ಮೀನ್ ಅಥವಾ ಸರಾಸರಿ, ಹೌದಾ, ಎಷ್ಟಿದೆ ಅಲ್ಲಿಗೆ 61. ಆಗ ಮೀನ್ ಅಥವಾ ಸರಾಸರಿ 61. ಇದಕ್ಕೆ ಸಿಂಬಲ್ ಕೂಡ ಯೂಸ್ ಮಾಡ್ತೀವಿ, ಎಕ್ಸ್ ಬಾರ್ ಅಂತ. ಎಕ್ಸ್ ಬಾರ್ ಅಂತಲೂ ಕೂಡ ಯೂಸ್ ಮಾಡ್ತಾರೆ. ಎಕ್ಸ್ ಬಾರ್. ಕ್ಲಿಯರಾ? ಅರ್ಥ ಆಯ್ತಾ? ನೋಡಿ, ಇದರಲ್ಲಿ ಅಂಕಿಅಂಶಗಳು ತುಂಬ ಸರಳವಾಗಿ ಅರ್ಥ ಆಗಿದೆ ಅನ್ಕೋತೀನಿ. 67, 65, 71 ಎಲ್ಲವನ್ನ ಒಂದು ಕಾಲಮ್ ಬರ್ಕೊಳ್ಳಿ. ಒಂದು ಕಾಲಮಲ್ಲಿ ಬರ್ಕೊಂಬಿಟ್ಟು ನಂತರ ಅದನ್ನು ಕೂಡ್ಕೊಳ್ಳಿ. ಕೂಡಿದ್ದನ್ನು ಸಿಗ್ಮಾ ಎಕ್ಸ್ ಅಂತ ಕರೀರಿ. ನಂತರ ಫಾರ್ಮುಲನ್ನು ಬಳಕೆ ಮಾಡಿ. ಎಕ್ಸ್ ಬಾರ್ ಅಥವಾ ಮೀನ್ ಸಿಗ್ಮಾ ಎಕ್ಸ್ ಬೈ ಎನ್. ಸೊ 305/5 ಹೊಡೀರಿ. ಬಂದಂಥ ಉತ್ತರನೇ ಸರಾಸರಿ ಅಂತ ಕರಿತೇವೆ. ಅರ್ಥ ಆಯ್ತಾ? ಕ್ಲಿಯರಾಗಿ ಗೊತ್ತಾಯ್ತಾ? ನೋಡಿ, ಈ ಥರದ್ದು ಇನ್ನೊಂದು ಸಿಂಪಲ್ ಆಗಿರೋ ಇನ್ನೊಂದು ಲೆಕ್ಕ ಬರ್ಕೋತೀನಿ ನೇರವಾಗಿ. ಕ್ವಶನ್ ನಂಬರ್ 2 ಬರಿತೀನಿ ನೋಡಿ. ಎಕ್ಸ್ ಕಾಲಮ್ ಈ ಥರ ಕೊಟ್ಟಿದ್ದಾನೆ. ಎಕ್ಸ್ ಅಥವಾ ಅಂಕಗಳು ಏನೋ ಒಂದು ಕೊಟ್ಟಿರ್ತಾನೆ, ಹೌದಾ? 10, 20, 30, 40, 50 ಅಂತ ಕೊಟ್ಟಿದ್ದಾನೆ ಅಂತ ಭಾವಿಸ್ಕೊಳ್ಳೋಣ. 5 ಅಂಕಿನ ಮಾತ್ರ ಬರ್ಕೊಂಡಿದ್ದೀನಿ. ಇದಕ್ಕೆ ಕ್ವಶನ್ ಕೇಳ್ತಾನೆ ಏನಂತ? ಮೀನ್. ಫೈಂಡ್ ಮೀನ್ ಅಥವಾ ಸರಾಸರಿ ಕಂಡು ಹಿಡಿಯಿರಿ ಅಂತ ಕೇಳ್ತಾನೆ. ಕ್ಲಿಯರಾ? ಈಗ ಇದನ್ನು ಕಾಲಮಲ್ಲಿ ಬರ್ಕೊಳ್ಳಿ. ಎಕ್ಸ್ 10, 20, 30, 40, 50 ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಐದು 9, 12, 15 ನೋಡ್ಕೊಳ್ಳಿ ಎಷ್ಟಿದೆ? 150. ಇದಕ್ಕೆ ಸಿಂಬಲ್ ಹಾಕಿ ಸಿಗ್ಮಾ ಎಕ್ಸ್ ಅಂತ. ಕ್ಲಿಯರಾ? ಅರ್ಥ ಆಯ್ತಾ? ಗೊತ್ತಾಗ್ತಿದೆಯಾ? ನೋಡಿ, ಈಗ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಎನ್. ಎಷ್ಟಿದೆ ಇದು? 150 ಇದೆ. ಎಷ್ಟು ಎಲಿಮೆಂಟ್ ಇದೆ? 5 ಎಲಿಮೆಂಟ್ ಇದೆ. 1 ನೋಡ್ಕೊಳ್ಳಿ, 2, 3, 4, 5 ಎಲಿಮೆಂಟ್ ಇದೆ. ಸೊ 5ರಿಂದ ಡಿವೈಡ್ ಮಾಡಿ. 5 1 5 3 0ಗೆ 0ನ ಸೇರಿಸಿ 30. ಅಂದರೆ ಮೀನ್ ಅಥವಾ ಸರಾಸರಿ ಆಗ ಎಷ್ಟು ಬಂತು? ನಮಗೆ 30 ಬಂತು. ಸೊ ಇಷ್ಟೇ ಫಸ್ಟ್ ಮೆಥಡಲ್ಲಿ. ಇದನ್ನು ನಾವು ಇಂಡಿವಿಜುವಲ್ ಸೀರೀಸ್ ಅಂತ ನಾವು ಕರಿತೇವೆ, ಹೌದಾ? ಇಂಡಿವಿಜುವಲ್ ಸೀರೀಸ್ ಅಂತ ಕರಿತೇವೆ, ಅಥವಾ ವರ್ಗೀಕೃತವಲ್ಲದ ಅಥವಾ ಅವರ್ಗೀಕೃತ ಪ್ರಾಪ್ತಾಂಕಗಳ ಪಟ್ಟಿ ಅಂತ ಹೇಳ್ತಾರೆ ಇದನ್ನು, ಹೌದಾ? ಇನ್ನು ಮುಂದಿನ ತರಗತಿಗಳಲ್ಲಿ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಅರ್ಥ ಆಯ್ತಾ? ಸೊ ಈ ಪ್ರಾಬ್ಲಮನ್ನು ಎಲ್ಲ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿ ಕಲ್ತ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಹೌದಾ? ಥ್ಯಾಂಕ್ ಯು.